ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯದಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ ಯೂನಿಟ್ಗೆ ಸಂಬಂಧಪಟ್ಟಂತೆ ಅಂದರೆ ಮೊದಲನೇ ಯೂನಿಟ್ 1ಗೆ ಸಂಬಂಧಪಟ್ಟಂತೆ ಮೊದಲ ಪಾಠಕ್ಕೆ ಸಂಬಂಧಪಟ್ಟಂತೆ 2021ಇಂದ 2025 ಯಾವಾಗ ಏನೆಲ್ಲ ಕ್ವಶನ್ಸ್ಗಳು ಬಂದಿದೆ, 2 ಮಾರ್ಕ್ಸ್ ಕ್ವಶನ್ಗಳು ಬಂದಿದೆ, ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಇಲ್ಲಿ ಮೊದಲನೇ ಕ್ವಶನ್ ನೋಡಿ, ಮೆನ್ಷನ್ ಎನಿ 2 ಮೇಜರ್ ಪ್ರಿನ್ಸಿಪಲ್ಸ್ ಆಫ್ ಬ್ರೂನರ್ಸ್ ಥಿಯರಿ ಅಂತ ಇದೆ. ಇದು 2021ನಲ್ಲಿ ಮೊದಲನೇ ಯೂನಿಟಿಂದ ಕೇಳಿದ್ದಾನೆ. ಅಂದರೆ ಬ್ರೂನರ್ಸ್ ಥಿಯರಿ, ಬ್ರೂನರ್ನ ಸಿದ್ಧಾಂತ ಅಂತಕ್ಕಂಥದ್ದಿದೆ. ಆ ಸಿದ್ಧಾಂತದಲ್ಲಿ ಅನೇಕ ಪ್ರಿನ್ಸಿಪಲ್ಸ್ ಇದೆ, ಮೇಜರ್ ಪ್ರಿನ್ಸಿಪಲ್ಸ್. ಅದರಲ್ಲಿ ಯಾವುದಾದರೂ 2 ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ ತತ್ವಗಳನ್ನು ಹೇಳಿ, 2 ಮೇಜರ್ ಪ್ರಿನ್ಸಿಪಲ್ಸ್ಗಳನ್ನು ಹೇಳಿ ಅಂತಕ್ಕಂಥ ಒಂದು ಕ್ವಶನ್ ಬಂದಿದೆ. ಈಗ ಅದನ್ನು ಡಿಸ್ಕಸ್ ಮಾಡೋಣ. 2 ಮೇಜರ್ ಪ್ರಿನ್ಸಿಪಲ್ಸ್ ಆಫ್ ಜೆರೋಮ್ ಬ್ರೂನರ್ಸ್ ಥಿಯರಿ ಅಂತಕ್ಕಂಥದ್ದಿದೆ. ಈ ಲೈನ್ ನೀವು ಹಾಕ್ದಲೇ ಇದು ಅಡ್ಡಿ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್. 1, 2 ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ಒಂದು ಮೇಜರ್ ಪ್ರಿನ್ಸಿಪಲ್ ಏನು ಅಂತ ಹೇಳಿದ್ರೆ, ಲರ್ನಿಂಗ್ ಈಸ್ ಆ್ಯನ್ ಆ್ಯಕ್ಟಿವ್ ಪ್ರೋಸೆಸ್ ಅಂತ ಹೇಳುತ್ತೆ. ಕಲಿಕೆ ಅಂತಕ್ಕಂಥದ್ದು ಒಂದು ಸಕ್ರಿಯವಾದಂತಹ ಒಂದು ಪ್ರೋಸೆಸ್ನ ಪ್ರಕ್ರಿಯೆ ಅಂತ ಹೇಳುತ್ತೆ. ಇದರಲ್ಲಿ ಲರ್ನರ್ಸ್ ಕನ್ಸ್ಟ್ರಕ್ಟ್ ಅಂದರೆ ವಿದ್ಯಾರ್ಥಿಗಳು ಅಥವಾ ಕಲಿತಕ್ಕಂಥ ಕಲಿಕಾರ್ಥಿಗಳು, ಕನ್ಸ್ಟ್ರಕ್ಟ್ ಅಂದರೆ ರಚನೆ ಮಾಡ್ಕೊಳ್ತಾರೆ, ನ್ಯೂ ನಾಲೆಡ್ಜ್ ಹೊಸ ಜ್ಞಾನವನ್ನು ಬೇಸ್ಡ್ ಆನ್ ದೇರ್ ಎಕ್ಸ್ಪೀರಿಯನ್ಸಸ್ ತಮ್ಮದೇ ಅನುಭವಗಳ ಆಧಾರದ ಮೇಲೆ. ಇಲ್ಲಿ ವಿದ್ಯಾರ್ಥಿಗಳು ಹೊಸ ನಾಲೆಡ್ಜನ್ನು, ಹೊಸ ಜ್ಞಾನವನ್ನು ತಮ್ಮದೇ ಆದಂತಹ ಅನುಭವಗಳಿಂದ ರಚನೆ ಮಾಡ್ಕೊಳ್ತವೆ ಅಂತಕ್ಕಂಥದ್ದು ಮೊದಲನೇ ತತ್ವ. ಅದಕ್ಕೆ ಲರ್ನಿಂಗ್ ಅಂತಕ್ಕಂಥದ್ದು ಆ್ಯಕ್ಟಿವ್ ಪ್ರೋಸೆಸ್ ಅಂತಕ್ಕಂಥ ಮಾತನ್ನು ಬ್ರೂನರ್ ಹೇಳಿದ್ದಾನೆ. ಆಮೇಲೆ ಸೆಕೆಂಡ್ ಒನ್ ಏನು, ಸ್ಪೈರಲ್ ಕರಿಕ್ಯುಲಮ್ ಅಂತ ಇದೆ. ಇಲ್ಲಿ ಪಠ್ಯಕ್ರಮದ ಬಗ್ಗೆ ಮಾತಾಡಿದ್ದಾನೆ. ಏನು ಅಂತಕ್ಕಂಥದ್ದು ನೋಡೋಣ ನಾವು. ಕಾನ್ಸೆಪ್ಟ್ ಅಂದರೆ ಕಲ್ಪನೆಗಳು ಶುಡ್ ಬಿ ಟಾಟ್. ಕೆಲವೊಂದು ಕಲ್ಪನೆಗಳನ್ನು ನಾವು ಟಾಟ್ ಅಂದರೆ ಬೋಧನೆ ಮಾಡಬೇಕಾಗತ್ತೆ. ಹೇಗೆ ಅಂತ ಹೇಳಿದರೆ ರಿಪೀಟೆಡ್ಲಿ ಅಂದರೆ ಪುನಃ ಕೆಲವೊಂದು ಕಲ್ಪನೆಗಳನ್ನು, ಕಾನ್ಸೆಪ್ಟ್ಗಳನ್ನು ನಾವು ಟೀಚ್ ಮಾಡಬೇಕಾಗತ್ತೆ ಅಟ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಡಿಫಿಕಲ್ಟಿ. ಅಂದರೆ ಒಂದು ಹಂತ ಮತ್ತು ಇನ್ನೊಂದು ಹಂತಕ್ಕೆ ನಾವೇನು ಮಾಡಬೇಕಾಗತ್ತೆ, ಡಿಫಿಕಲ್ಟಿ ಲೆವೆಲನ್ನು ಜಾಸ್ತಿ ಮಾಡಬೇಕಾಗತ್ತೆ. ಸೊ ಸಿಂಪಲಿಂದ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ನಾವು ಏನು ಮಾಡಬೇಕು, ಡಿಫ್ರೆಂಟ್ ಲೆವೆಲ್ಸ್ ಆಫ್ ಡಿಫಿಕಲ್ಟೀಸ್ ಇಂದ ಕಾನ್ಸೆಪ್ಟನ್ನು ಏನು ಮಾಡಬೇಕು, ಶುಡ್ ಬಿ ಟಾಟ್ ರಿಪೀಟೆಡ್ಲಿ. ಅಂದರೆ ಕಾನ್ಸೆಪ್ಟನ್ನ, ಕಲ್ಪನೆಗಳನ್ನು ಬೋಧನೆ ಮಾಡಬೇಕು. ಹೇಗೆ, ಪುನಃ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ, ಅನೇಕ ಹಂತಗಳಿರುತ್ತೆ. ಆ ಹಂತಗಳಲ್ಲಿ ಒಂದೊಂದು ಹಂತನೂ ಒಂದೊಂದು ಸ್ವಲ್ಪ ಡಿಫಿಕಲ್ಟಿ ಏನು ಮಾಡ್ತಾ ಇರುತ್ತೆ, ಜಾಸ್ತಿ ಮಾಡ್ತಾ ಇರುತ್ತೆ. ಇದು ಕೂಡ ಏನು ಆಗುತ್ತೆ ಅಂತ ಹೇಳಿದ್ರೆ ಮೇಜರ್ ಪ್ರಿನ್ಸಿಪಲ್ ಆಗುತ್ತೆ. ಬ್ರೂನರ್ ಥಿಯರಿ ಮೇಜರ್ ಪ್ರಿನ್ಸಿಪಲ್ ಏನು ಅಂದರೆ ಲರ್ನಿಂಗ್ ಈಸ್ ಅನ್ ಆ್ಯಕ್ಟಿವ್ ಪ್ರೋಸೆಸ್ ಮತ್ತು ಲರ್ನರ್ ಕನ್ಸ್ಟ್ರಕ್ಟ್ ನ್ಯೂ ನಾಲೆಡ್ಜ್ ಬೇಸ್ಡ್ ಆನ್ ದೇರ್ ಎಕ್ಸ್ಪೀರಿಯನ್ಸ್. ಅಂದರೆ ಕಲಿಕಾರ್ಥಿಗಳು, ವಿದ್ಯಾರ್ಥಿಗಳು ತಮ್ಮದೇ ಅನುಭವದಿಂದ ಏನು ಮಾಡ್ತವೆ, ಜ್ಞಾನವನ್ನು ರಚನೆ ಮಾಡ್ಕೊಳ್ತವೆ. ಸ್ಪೈರಲ್ ಕರಿಕ್ಯುಲಮ್ ಅಂದರೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವು ಏನು ಮಾಡಬೇಕು, ರಿಪೀಟಾಗಿ ಟೀಚ್ ಮಾಡಬೇಕಾಗತ್ತೆ. ವಿಭಿನ್ನ ಹಂತಗಳಲ್ಲಿ ವಿಭಿನ್ನ ಡಿಫಿಕಲ್ಟಿ ಅಂದರೆ ಡಿಫಿಕಲ್ಟಿ ಅಂದರೆ ಕೆಲವೊಂದು ಕಷ್ಟಗಳನ್ನು ಅಂತ ಹೇಳಿದ್ರೆ ಚಾಲೆಂಜಿಂಗ್ ಇರಬೇಕಾಗತ್ತೆ, ಸವಾಲುಗಳಿರಬೇಕಾಗತ್ತೆ ಅಂತಕ್ಕಂಥದ್ದು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಇದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 2 ಮಾರ್ಕ್ಸ್ ಸಿಗುತ್ತೆ. ನಾವು ಕ್ವಶನ್ ನಂಬರ್ 2ಗೆ ಹೋಗೋಣ. ನೋಡಿ, ಅದೇ 2021ನಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ, ಯೂನಿಟ್ 1ಗೆ ಸಂಬಂಧಪಟ್ಟಂತೆ. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಯೂನಿಟ್ 1ಗೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ನಾನು 2021ಇಂದ 2025ವರೆಗೂ ಹೇಳ್ತಾ ಇದ್ದೀನಿ. 2021ಇಂದ 2025 ಎಷ್ಟು ಪ್ರಶ್ನೆಗಳು 2 ಮಾರ್ಕ್ಸು ಬಂದಿದೆ ಅಂತಕ್ಕಂಥದ್ದು ನಾನು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲೇ ನಿಮ್ಗೇನು ಆಗ್ಬೋದು, ಪ್ರಶ್ನೆಗಳು ರಿಪೀಟ್ ಆಗಿ ಮತ್ತೆ ನಿಮಗೆ ಎಕ್ಸಾಮಿಗೆ ಬರ್ಬೋದು. ಆವಾಗ ನಿಮ್ಗೇನಾಗುತ್ತೆ, ಹೆಲ್ಪ್ ಆಗುತ್ತೆ. ಕ್ವಶನ್ ನಂಬರ್ 2, ಹೌ ಆರ್ ಅಸಿಮಿಲೇಷನ್ ಅಕಾಮಡೇಷನ್ ರಿಲೇಟೆಡ್. ಇದು ಕೂಡ ಯೂನಿಟ್ 1ಗೆ ಸಂಬಂಧಪಟ್ಟಿದ್ದು. ಇದು ಪಿಯಾಜೆ ಥಿಯರಿನಲ್ಲಿ ಬರುತ್ತೆ. ಇಲ್ಲಿ ಅಸಿಮಿಲೇಷನ್ ಮತ್ತು ಅಕಾಮಡೇಷನ್ ಹೇಗೆ ಸಂಬಂಧ ಏನು, ಅಸಿಮಿಲೇಷನ್ ಅಂದ್ರೇನು, ಅಕಾಮಡೇಷನ್ ಅಂದ್ರೇನು ಅಷ್ಟನ್ನೇ ಹಿಡಿದು ಸಾಕಾಗುತ್ತೆ. ನಾವು 2021ನಲ್ಲಿ ಇಲ್ಲಿ ಕೇಳಿದ್ದಾನೆ. ಮೊದಲು ನಾವು ಅಸಿಮಿಲೇಷನ್ ಅಂತಕ್ಕಂಥ ತಿಳ್ಕೊಳ್ಳೋಣ.
ಅಸಿಮ್ಯುಲೇಷನ್ ವೇ ಇಟ್ ಈಸ್ ದ ಪ್ರೋಸೆಸ್, ಇದು ಒಂದು ಪ್ರಕ್ರಿಯೆ. ಆಫ್ ಫಿಟ್ಟಿಂಗ್ ನ್ಯೂ ಇನ್ಫಾರ್ಮೇಷನ್ ಅಂದರೆ ಹೊಸ ಮಾಹಿತಿಯನ್ನು ಫಿಟ್ ಮಾಡ್ತಕ್ಕಂಥದ್ದು ನಮ್ಮ ತಲೆಯಲ್ಲಿ, ಅಂದರೆ ನಮ್ಮ ಜ್ಞಾನಾತ್ಮಕ ವಲಯದಲ್ಲಿ. ಇಂಟು ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅಥವಾ ಸ್ಕೀಮಾಸ್ ಅಂತ, ಅಂದರೆ ನಮ್ಮ ತಲೆಯಲ್ಲಿ ನಮ್ಮ ಜ್ಞಾನಾತ್ಮಕ ವಲಯದಲ್ಲಿ ಅನೇಕ ಅಸ್ತಿತ್ವದಲ್ಲಿರ್ತಕ್ಕಂಥ ನಾಲೆಡ್ಜ್ ಇದೆ, ಜ್ಞಾನ ಇದೆ. ಆ ಜ್ಞಾನದ ಜೊತೆ ಹೊಸ ಮಾಹಿತಿಯನ್ನು ಇಡ್ತಕ್ಕಂಥದ್ದು ಇಟ್ ಈಸ್ ದ ಪ್ರೋಸೆಸ್. ಇದೊಂದು ಅಸಿಮ್ಯುಲೇಷನ್ ಅಂತಕ್ಕಂಥದ್ದು ಪ್ರೋಸೆಸ್. ಇದು ಎಂತಹ ಪ್ರೋಸೆಸ್? ಇದು ಫಿಟ್ಟಿಂಗ್ ಅಂದರೆ ಫಿಟ್ ಮಾಡ್ತಕ್ಕಂಥದ್ದು. ಏನನ್ನು ಫಿಟ್ ಮಾಡೋದು? ನ್ಯೂ ಇನ್ಫಾರ್ಮೇಷನ್, ಹೊಸ ಮಾಹಿತಿಯನ್ನು. ಯಾವುದಕ್ಕೆ? ಇಂಟು ಎಕ್ಸಿಸ್ಟಿಂಗ್ ನಾಲೆಡ್ಜ್, ಈಗಾಗಲೇ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ನಾಲೆಡ್ಜ್ ಜೊತೆಯಲ್ಲಿ ಹೊಸ ಮಾಹಿತಿಯನ್ನು ಇಡ್ತಕ್ಕಂಥದ್ದು. ಅದು ಸ್ಕೀಮಾ ಅನ್ನೋ ನಾಲೆಡ್ಜು, ನೀವು ಬೋತ್ ಆರ್ ಸೇಮ್. ಎಕ್ಸಾಂಪಲ್ ನಿಮಗೆ ಅಲ್ಲಿ ಹಾಕೋದು ಅವಶ್ಯಕತೆ ಇಲ್ಲ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಎ ಚೈಲ್ಡ್ ಕಾಲ್ಸ್ ಎ ಝೀಬ್ರಾ ಎ ಹಾರ್ಸ್ ಬಿಕಾಸ್ ಇಟ್ ಲುಕ್ಸ್ ಸಿಮಿಲರ್. ಒಂದು ಮಗು ಝೀಬ್ರಾನ ನೋಡಿಬಿಟ್ಟು ಅದು ಕುದುರೆ ಅಂತ ಅಂದ್ಕೊಂಡ್ಬಿಡುತ್ತೆ. ಅದು ಮೊದಲು ಕುದುರೆನ ನೋಡಿರುತ್ತೆ. ಈ ಕುದುರೆನ ಅಂದ್ಕೊಂಡಿರ್ತಕ್ಕಂಥದ್ದು ಅದು ಅಸ್ತಿತ್ವದಲ್ಲಿರ್ತಕ್ಕಂಥ ನಾಲೆಡ್ಜು. ಝೀಬ್ರಾ ನೋಡುತ್ತೆ, ಝೀಬ್ರಾ ನೋಡಿ ಅದು ಕುದುರೆ ಅಂತ ಅಂದ್ಕೊಂಡ್ಬಿಡುತ್ತೆ. ಅಂದರೆ ಆ ಕುದುರೆ ಅಂತಕ್ಕಂಥ ನಾಲೆಡ್ಜ್ ಜೊತೆ ಝೀಬ್ರಾ ಅಂತಕ್ಕಂಥ ನಾಲೆಡ್ಜನ್ನು ಏನು ಮಾಡುತ್ತೆ? ಫಿಟ್ ಮಾಡ್ಕೊಂಬಿಡುತ್ತೆ. ಅದನ್ನು ನಾವೇಂತೀವಿ? ಅಸಿಮ್ಯುಲೇಷನ್. ಯಾಕೆ ಝೀಬ್ರಾನ ಕುದುರೆ ಅಂತ ಅಂದ್ಕೊಳುತ್ತೆ ಅಂದರೆ ಆ ಝೀಬ್ರಾ ಮತ್ತು ಕುದುರೆ ಲುಕ್ಸ್ ಸಿಮಿಲರ್, ಬೋತ್ ಆರ್ ಸಿಮಿಲರ್ ಆಗಿ ಕಾಣ್ತವೆ, ಹೊಂದಾಣಿಕೆ ಹೋಲಿಕೆ ಸೇಮ್ ಇರುತ್ತೆ. ಅದಕ್ಕೆ ಆ ಮಗು ಹಾಗೆ ತಿಳ್ಕೊಂಬಿಡುತ್ತೆ. ಅದಕ್ಕೆ ಅಸಿಮ್ಯುಲೇಷನ್ ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ನಾಲೆಡ್ಜ್ ಜೊತೆ ಹೊಸ ಮಾಹಿತಿಯನ್ನು ನಾವು ಫಿಟ್ ಮಾಡ್ತಕ್ಕಂಥದ್ದೇ ಅಸಿಮ್ಯುಲೇಷನ್ ಆಗುತ್ತೆ. ಅಕಾಮಡೇಷನ್ ಅಂದರೆ ಏನು? ಹಾಗಾದರೆ ಅಕಾಮಡೇಷನ್ ಅಂತ ಹೇಳಿದ್ರೆ ಇದು ಪ್ರೋಸೆಸ್ಸೇ. ಇಟ್ ಈಸ್ ದ ಪ್ರೋಸೆಸ್ ಆಫ್ ಮಾಡಿಫೈಯಿಂಗ್ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಆರ್ ಕ್ರಿಯೇಟಿಂಗ್ ನ್ಯೂ ಸ್ಕೀಮಾ ಟು ಅಂಡರ್ಸ್ಟ್ಯಾಂಡ್ ನ್ಯೂ ಇನ್ಫಾರ್ಮೇಷನ್. ಇಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಏನು ಮಾಡ್ತಕ್ಕಂಥದ್ದು? ಮಾಡಿಫೈ ಅಂದರೆ ಬದಲಾವಣೆ ಮಾಡ್ತಕ್ಕಂಥದ್ದು, ಮಾರ್ಪಾಡು, ಬದಲಾವಣೆ. ಏನನ್ನು ಬದಲಾವಣೆ ಮಾಡ್ತಕ್ಕಂಥದ್ದು? ಎಕ್ಸಿಸ್ಟಿಂಗ್ ನಾಲೆಡ್ಜ್, ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ನಾಲೆಡ್ಜನ್ನು ಬದಲಾಯಿಸ್ತಕ್ಕಂಥದ್ದು, ಅಥವಾ ಕ್ರಿಯೇಟಿಂಗ್ ನ್ಯೂ ಸ್ಕೀಮಾ, ಅಥವಾ ಹೊಸ ನಾಲೆಡ್ಜನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಮತ್ತು ಅಂಡರ್ಸ್ಟ್ಯಾಂಡ್ ನ್ಯೂ ಇನ್ಫಾರ್ಮೇಷನ್, ಹೊಸ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಂತೇಳ್ಬಿಟ್ಟು. ಎಕ್ಸಾಂಪಲ್ ನೋಡೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದ ಚೈಲ್ಡ್ ಲರ್ನ್ ದಟ್ ಝೀಬ್ರಾ ಇಸ್ ಡಿಫ್ರೆಂಟ್. ಇದರಲ್ಲಿ ಝೀಬ್ರಾ ಕುದುರೆ ಒಂದೇ ಅಂತ ಅಂದ್ಕೊಂಡಿತ್ತು, ಎಲ್ಲಿ? ಅಸಿಮ್ಯುಲೇಷನಲ್ಲಿ. ಆದರೆ ಈ ಅಕಾಮಡೇಷನಲ್ಲಿ ಝೀಬ್ರಾನೇ ಡಿಫ್ರೆಂಟು, ಹಾರ್ಸೇ ಡಿಫ್ರೆಂಟು ಅಂತಕ್ಕಂಥ ತಿಳ್ಕೊಳುತ್ತೆ. ಆ ಒಂದು ಕಾನ್ಸೆಪ್ಟ್ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಝೀಬ್ರಾ ಜಾತಿಯೇ ಬೇರೆ, ಕುದುರೆ ಜಾತಿಯೇ ಬೇರೆ. ಝೀಬ್ರಾ ಇಸ್ ಡಿಫ್ರೆಂಟ್ ಫ್ರಮ್ ಹಾರ್ಸ್ ಅಂತಕ್ಕಂಥದ್ದನ್ನು ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂದರೆ ಎಕ್ಸಿಸ್ಟಿಂಗಲ್ಲಿ ಇರ್ತಕ್ಕಂಥ ನಾಲೆಡ್ಜನ್ನು ಮಾಡಿಫೈ ಮಾಡ್ಕೊಳುತ್ತೆ, ಬದಲಾವಣೆ ಮಾಡ್ಕೊಳುತ್ತೆ, ಅಥವಾ ಹೊಸದಾಗಿರ್ತಕ್ಕಂಥ ನಾಲೆಡ್ಜನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನ್ಯೂ ಇನ್ಫಾರ್ಮೇಷನನ್ನು ಏನು ಮಾಡುತ್ತೆ? ತನ್ನ ತಲೆಯಲ್ಲಿ ಇಟ್ಕೊಂಡಂತೆ. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಪ್ರತಿಪಾದನೆ ಮಾಡಿದವನು ಯಾವ ಅಂದರೆ ಪಿಯಾಜೆ. ನಿಮಗೆ ಮೊದಲನೇ ಚಾಪ್ಟರಲ್ಲಿ ಪಿಯಾಜೆ ಬಗ್ಗೆ ಇದೆ, ಅಲ್ಲಿ ನೀವು ನೋಡಿಕೊಂಡ್ರೆ ಅಸಿಮ್ಯುಲೇಷನ್ ಮತ್ತು ಅಕಾಮಡೇಷನ್ ಬಗ್ಗೆ ಉಲ್ಲೇಖ ಇದೆ. ಇಷ್ಟನ್ನು ನೀವು ಇಲ್ಲಿ ಎಕ್ಸಾಂಪಲ್ಸನ್ನು ನೀವು ಹಾಕತಕ್ಕಂಥ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ಸ್ ನಾನು ಯಾಕೆ ಹೇಳಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. 2 ಮಾರ್ಕ್ಸ್ಗೆ ಇಲ್ಲಿ ಎಕ್ಸಾಂಪಲ್ ಬೇಕಾಗಿಲ್ಲ. ಅಸಿಮ್ಯುಲೇಷನ್ ಅಂದ್ರೇನು, ಅಕಾಮಡೇಷನ್ ಅಂದ್ರೇನು, ಇಷ್ಟನ್ನು ನೀವು ಅಟೆಂಡ್ ಮಾಡಿದ್ರೆ ಸಾಕಾಗುತ್ತೆ. ನಾವು ಕ್ವಶನ್ ನಂಬರ್ 3ಗೆ ಹೋಗೋಣ. ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಕಂಡಕ್ಟೆಡ್ ಇನ್ ದ ಕ್ಲಾಸ್ ರೂಮ್ ಅಪ್ಲೈಯಿಂಗ್ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ. ಅಂದರೆ ವಚನಾತ್ಮಕ ಸಿದ್ಧಾಂತವನ್ನು ನೀವು ಪಾಠ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ವಚನಾತ್ಮಕ ಸಿದ್ಧಾಂತವನ್ನು ನೀವು ಅಳವಡಿಸ್ಕೊಂಡಿದ್ದೀರ ಅಂತ ಹೇಳಿದ್ರೆ ನೀವು ಯಾವ ಚಟುವಟಿಕೆಗಳನ್ನು ನೀವು ತರಗತಿಯಲ್ಲಿ ಮಾಡ್ತೀರಾ ಅಂತಕ್ಕಂಥದ್ದು ಕ್ವಶನು. ಇಲ್ಲಿ 4 ಹೇಳಿದ್ದೀನಿ, 4 ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಯಾವುದಾದ್ರೂ 2ನ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಹೆಚ್ಚು ವಿಷಯ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು 4 ಪಾಯಿಂಟ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಚಟುವಟಿಕೆಗಳನ್ನು ಕೊಟ್ಟಿದ್ದೀನಿ. ಮೊದಲನೇದೇನು? ಗ್ರೂಪ್ ಡಿಸ್ಕಷನ್ ಮಾಡ್ಕೋಬೋದು ಚಟುವಟಿಕೆಯಲ್ಲಿ. ನಾವು ರಚನಾತ್ಮಕ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಗ್ರೂಪ್ ಡಿಸ್ಕಷನ್ ಮಾಡ್ಬೋದು. ಕೊಲಾಬ್ರೇಟಿವ್ ಲರ್ನಿಂಗ್ ಮಾಡ್ಬೋದು ಸ್ಟೂಡೆಂಟ್ಸ್ಗೆ, ಅಂದರೆ ಸ್ಟೂಡೆಂಟು ಶೇರ್ ಐಡಿಯಾಸ್, ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಹಂಚ್ಕೋಬೋದು. ಅಂದರೆ ಲರ್ನ್ ಫ್ರಮ್ ಈಚ್ ಅದರ್, ಒಬ್ಬ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿಯಿಂದ ಕಲಿಬೋದು. ಅದು ಕೊಲಾಬ್ರೇಟಿವ್ ಲರ್ನಿಂಗ್ ಆಗುತ್ತೆ. ಗ್ರೂಪ್ ಡಿಸ್ಕಷನ್ ಆಗುತ್ತೆ. ಕೊಲಾಬ್ರೇಟಿವ್ ಲರ್ನಿಂಗ್ ಅಂದರೆ ಸ್ಟೂಡೆಂಟ್ ಶೇರ್ ಐಡಿಯಾಸ್, ವಿದ್ಯಾರ್ಥಿಗಳು ತಮ್ಮ ಮಾಹಿತಿಯನ್ನು
ತಮ್ಮ ಐಡಿಯಾಸ್ ವಿಚಾರಗಳನ್ನು ಏನು ಮಾಡ್ಕೋಬೋದು, ಶೇರ್ ಮಾಡ್ಕೋಬೋದು, ಹಂಚ್ಕೋಬೋದು ಆ್ಯಂಡ್ ಲರ್ನ್ ಫ್ರಮ್ ಈಚ್ ಅದರ್. ಇದು ಒಂದು ಪಾಯಿಂಟ್ ಆಯಿತು. ಇದನ್ನು ನೀವು ಅಟೆಂಡ್ ಮಾಡ್ಬೋದು. ಆಮೇಲೆ ಇನ್ನೇನು ನಾವು ಚಟುವಟಿಕೆ ಕೊಡ್ಬೋದು, ಪ್ರಾಜೆಕ್ಟ್ ವರ್ಕ್ ಕೊಡ್ಬೋದು. ಇದು 1 ಅಂತ ಅಂದ್ಕೊಳ್ಳಿ, ಇದು 2 ಅಂತ ಅಂದ್ಕೊಳ್ಳಿ. ಪ್ರಾಜೆಕ್ಟ್ ವರ್ಕನ್ನು ಕೊಡ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕನ್ನು ಕೊಡ್ಬೋದು. ಅದರಲ್ಲಿ ಏನಾಗುತ್ತೆ, ಲರ್ನರ್ಸ್ ಆ್ಯಕ್ಟಿವ್ಲಿ ಎಕ್ಸ್ಪ್ಲೋರ್. ಲರ್ನರ್ಸ್ ಏನು ಮಾಡ್ತವೆ, ತುಂಬ ಸಕ್ರಿಯವಾಗಿ ಶೋಧನೆ ಮಾಡ್ತವೆ, ನಾಲೆಡ್ಜನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತವೆ. ಪ್ರಾಜೆಕ್ಟ್ ವರ್ಕು ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಸಮಸ್ಯೆ ನಿವಾರಣಾ ಚಟುವಟಿಕೆಗಳನ್ನು ನಾವು ಕೊಡ್ಬೋದು. ಈ ಎರಡನ್ನೇ ನೀವು ಓದಿದ್ರೆ ಏನಾಗುತ್ತೆ, 2 ಮಾರ್ಕ್ಸ್ ಸಿಗುತ್ತೆ. ಆದರೆ ಮಾಹಿತಿ ನಿಮಗೆ ಜಾಸ್ತಿ ಸಿಗಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡೀನಿ, 3rd ಮತ್ತು 4th ಹಾಕಿದ್ದೀನಿ. 3rd 4th ನೀವು ಅಟೆಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ 4ಅಲ್ಲಿ ಯಾವುದಾದರೂ 2 ಪಾಯಿಂಟ್ಸನ್ನು ನೀವು ಹಾಕಿದ್ರೆ ಸಾಕಾಗುತ್ತೆ. ಈ 3rd ಒನ್ ಏನಿದೆ, ರೋಲ್ ಪ್ಲೇ ಮತ್ತು ರಿಯಲ್ ಲೈಫ್ ಆ್ಯಕ್ಟಿವಿಟೀಸ್, ಪಾತ್ರಾಭಿನಯ ಮತ್ತು ನೈಜ ಜೀವನದ ಚಟುವಟಿಕೆಗಳು ಅಂತ ಇದೆ. ಕನೆಕ್ಟ್ ಲರ್ನಿಂಗ್ ವಿತ್ ರಿಯಲ್ ಸಿಚುವೇಶನ್. ಇದು ಕಲಿಕೆಯನ್ನು ನೈಜವಾದಂತಹ ಸನ್ನಿವೇಶಗಳಿಗೆ ಏನು ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ಇದನ್ನು ಕೂಡ ನಾವು ಚಟುವಟಿಕೆಯಾಗಿ ಬಳಸ್ಬೋದು. ಅಂದರೆ ಇನ್ನೊಂದಿದೆ 4ನೇದು ಬ್ರೈನ್ ಸ್ಟಾರ್ಮಿಂಗ್ ಅಂತಕ್ಕಂಥದ್ದು. ಇದು ಈಸಿ ಆದರೆ ಇದನ್ನು ನೀವೇನು ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಯಾವುದಾದ್ರೂ 4ಅಲ್ಲಿ 2 ಪಾಯಿಂಟ್ಸನ್ನು ಅಟೆಂಡ್ ಮಾಡಿ ಅಂತ ಹೇಳಿ ನಾನು ನಿಮಗೆ. ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳಿದ್ರೆ ಎಂಕರೇಜ್ ಥಿಂಕಿಂಗ್ ಬೇಸ್ಡ್ ಆನ್ ಪ್ರಿಯೋರ್ ನಾಲೆಡ್ಜ್ ಅಂತ. ಅಂದರೆ ನಾವೇನು ಮಾಡಬೇಕು, ಥಿಂಕಿಂಗ್ನ ಏನು ಮಾಡಬೇಕು, ಎಂಕರೇಜ್ ಮಾಡಬೇಕು ಬೇಸ್ಡ್ ಆನ್ ಪ್ರಿಯೋರ್ ನಾಲೆಡ್ಜ್. ಅಂದರೆ ನಾಲೆಡ್ಜ್ಗಿಂತ ಮುಂಚೆ ನಮ್ಮಲ್ಲಿ ಏನು ಉಂಟಾಗಬೇಕು ಅಂದರೆ ಥಿಂಕಿಂಗ್ ಇರಬೇಕು. ನಾವು ಯೋಚನೆ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಬ್ರೈನ್ ಸ್ಟಾರ್ಮಿಂಗ್ ಅಂತಕ್ಕಂಥದ್ದು ಹೇಳುತ್ತೆ. ಸೊ ಈ 4 ಚಟುವಟಿಕೆಗಳಲ್ಲಿ ಯಾವುದಾದರೂ ಎರಡನ್ನು ನೀವೇನು ಮಾಡ್ಕೋಬೇಕು, ಚೆನ್ನಾಗಿ ಓದ್ಕೋಬೇಕು. ನಿಮ್ಗೆ ಏನಾಗುತ್ತೆ, ಮಾರ್ಕ್ಸು ಸಿಗುತ್ತೆ. ನೋಡಿ, ಮತ್ತೆ 2021ನಲ್ಲಿ ಕೇಳಿದ್ದ ಏನು, ಅಸಿಮಿಲೇಷನ್ ಮತ್ತು ಅಕಾಮಿಡೇಷನ್ ಬಗ್ಗೆ ಮತ್ತೆ ಕ್ವಶನ್ ಏನಾಗಿದೆ, ರಿಪೀಟ್ ಆಗಿದೆ. ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಇಲ್ಲಿ ಅದನ್ನು ಹೇಳಿದ್ದು ನೋಡಿ. ಅಲ್ಲಿ ರಿಲೇಟೆಡ್ ಅಂತಿತ್ತು, ಡಿಫ್ರೆನ್ಸ್ ಅಂತ ಇದೆ. ಅವ್ನು ಏನೇ ಕೇಳಿದ್ರು, ಅಸಿಮಿಲೇಷನ್ ಮತ್ತು ಅಕಾಮಿಡೇಷನ್ ಅಂತ ಏನೇ ಕೇಳಿದ್ರು ಕೂಡ ಅದೇ ಆನ್ಸರ್ ನೋಡಿ. ಅಸಿಮಿಲೇಷನ್ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, 2021ನಲ್ಲಿ ಕೇಳಿದ್ದಾನೆ. ಇಲ್ಲಿ 2022ನಲ್ಲಿ ಮತ್ತೆ ಅದು ಕ್ವಶನ್ ಬಂದಿದೆ. ಇಟ್ ಈಸ್ ದ ಪ್ರೋಸೆಸ್ ಆಫ್ ಫಿಟ್ಟಿಂಗ್ ನ್ಯೂ ಇನ್ಫಾರ್ಮೇಷನ್. ನೋಡಿ, ಇದು ಹೊಸ ಇನ್ಫಾರ್ಮೇಷನ್ನ ಫಿಟ್ ಮಾಡ್ತಾ ಇದೆ. ಎಲ್ಲಿ, ಎಕ್ಸಿಸ್ಟಿಂಗ್ ನಾಲೆಡ್ಜ್. ಎಕ್ಸಿಸ್ಟಿಂಗ್ ಅಂದರೆ ಅಸ್ತಿತ್ವದಲ್ಲಿರ್ತಕ್ಕಂಥ ನಾಲೆಡ್ಜ್ ಜೊತೆಗೆ ಹೊಸ ಮಾಹಿತಿಯನ್ನು ಜೋಡಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಎಕ್ಸಾಂಪಲ್ಲು, ಒಂದು ಮಗು ಝೀಬ್ರಾನ ಹಾರ್ಸ್ ಅಂತ ಇದೆ, ಯಾಕೆಂದರೆ ಎರಡು ಸೇಮ್ ಇದೆ ಅಂತ. ಅಕಾಮಿಡೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಮಾಡಿಫೈಯಿಂಗ್. ಮಾಡಿಫೈಯಿಂಗ್ ಅಂದರೆ ಬದಲಾಯಿಸ್ತಕ್ಕಂಥದ್ದು, ಮಾರ್ಪಾಡುವಂತಕ್ಕಂಥದ್ದು. ಅಂದರೆ ಈಗಾಗಲೇ ಏನು ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇದೆ ಅದು ಬದಲಾಯಿಸಿ ಮಾರ್ಪಾಡು ಮಾಡಿ ಹೊಸ ಇನ್ಫಾರ್ಮೇಷನ್ನ ಆ ಜಾಗದಲ್ಲಿ ಇಡ್ತಕ್ಕಂಥದ್ದು. ಕ್ರಿಯೇಟಿಂಗ್ ನ್ಯೂ ಸ್ಕೀಮಾ ಅಥವಾ ಟು ಅಂಡರ್ಸ್ಟ್ಯಾಂಡ್ ನ್ಯೂ ಇನ್ಫಾರ್ಮೇಷನ್. ಹೊಸ ನಾಲೆಡ್ಜನ್ನು ಇಡ್ತಕ್ಕಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ನ್ಯೂ ಇನ್ಫಾರ್ಮೇಷನ್. ನಾವು ಹೊಸ ಮಾಹಿತಿಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಹಳೆದನ್ನ ಏನು ಮಾಡಬೇಕಾಗತ್ತೆ, ಮಾಡಿಫೈ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ಅಕಾಮಿಡೇಷನ್ ಹೇಳ್ಕೊಡುತ್ತೆ. ಇಲ್ಲಿ ಚೈಲ್ಡ್ ಏನು ಮಾಡುತ್ತೆ, ಝೀಬ್ರಾನೇ ಡಿಫ್ರೆಂಟು, ಹಾರ್ಸೇ ಡಿಫ್ರೆಂಟು ಅಂತಕ್ಕಂಥ ಕಾನ್ಸೆಪ್ಟನ್ನು ಇದು ಇಲ್ಲಿ ಅರ್ಥ ಮಾಡ್ಕೊಳುತ್ತೆ. ಅದು ಅಸಿಮ್ಯುಲೇಷನಲ್ಲಿ ಝೀಬ್ರಾ ಮತ್ತು ಕುದುರೆ ಒಂದೇ ಅಂತ ಅಂದ್ಕೊಳುತ್ತೆ. ಇಲ್ಲಿ ಅಕಾಮಿಡೇಷನ್ ಝೀಬ್ರಾ ಮತ್ತು ಹಾರ್ಸು ಡಿಫ್ರೆಂಟ್ ಅಂತ ಅಂದ್ಕೊಳುತ್ತೆ. ಇದನ್ನೇ ನಾವು ಅಕಾಮಿಡೇಷನ್ ಅಂತೀವಿ. ಇದು ಮೊದಲು 2021ನಲ್ಲೂ ಕೇಳಿದ್ದಾನೆ, 2022ನಲ್ಲೂ ಕೇಳಿದ್ದಾನೆ. ಕ್ವಶನ್ ನಂಬರ್ 5 ನೋಡಿ. ಹೌ ಡು ಯು ಐಡೆಂಟಿಫೈ ಆಡಿಟ್ರಿ ಲರ್ನರ್ಸ್ ಇನ್ ಯುವರ್ ಕ್ಲಾಸ್ ರೂಮ್? ಆಡಿಟ್ರಿ ಲರ್ನರ್ಸ್ ಅಂತ ಹೇಳಿದರೆ ಇದು 2022ನಲ್ಲಿ ಕೇಳಿದ್ದಾನೆ. ಲರ್ನಿಂಗ್ ಸ್ಟೈಲ್ಸ್ ಬಗ್ಗೆ, ಕಲಿಕಾ ಶೈಲಿಗಳು ಅಂತ ಇದೆ. ಕಲಿಕಾ ಶೈಲಿಗಳಲ್ಲಿ ಆಡಿಟ್ರಿ ಲರ್ನಿಂಗ್ ಸ್ಟೈಲ್ ಇದೆ, ಮತ್ತು ವಿಜುವಲ್ ಲರ್ನಿಂಗ್ ಸ್ಟೈಲ್ ಇದೆ, ಮತ್ತು ಕೈನೆಸ್ಥೆಟಿಕ್ ಲರ್ನಿಂಗ್ ಸ್ಟೈಲ್ ಇದೆ. 3 ಲರ್ನಿಂಗ್ ಸ್ಟೈಲ್ ಇರುತ್ತೆ. ಇಲ್ಲಿ ಆಡಿಟ್ರಿ ಲರ್ನರ್ಸ್ ಅಂದರೆ ಆಡಿಟ್ರಿ ಲರ್ನಿಂಗ್ ಸ್ಟೈಲ್ಸನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತಕ್ಕಂಥ ಕ್ವಶನ್. ಅಂದರೆ ಆಡಿಟ್ರಿ ಲರ್ನರ್ಸ್ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಆಡಿಟ್ರಿ ಲರ್ನರ್ ಅಂತ ಹೇಳಿದ್ರೆ ಕೇಳಿ ಕಲಿತಕ್ಕಂಥದ್ದು. ಕೇಳಿ ಕಲಿ, ಲರ್ನ್ ಬೈ ಲಿಸನಿಂಗ್ ಅಂತ. ಅಂದರೆ ಕೇಳಿ ಕಲಿತಕ್ಕಂಥದ್ದು. ಅದು ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ದೀನಿ ನಾನು. ದೇ ಲರ್ನ್, ದೇ ಅಂದರೆ ಸ್ಟೂಡೆಂಟಲ್ಲಿ ಬೆಟರ್ ಥ್ರೂ ಲಿಸನಿಂಗ್. ನೋಡಿ, ಲಿಸನಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಆಡಿಟ್ರಿ ಅಂತ ಹೇಳಿದ್ರೆ ಕೇಳಿಸಿಕೊಂಡು ಕಲಿತಕ್ಕಂಥದ್ದು, ಆಲಿಸಿ ಕಲಿತಕ್ಕಂಥದ್ದು. ದೇ ಲರ್ನ್ ಬೆಟರ್, ಅವರು ಬಹಳ ಉತ್ತಮವಾಗಿ ಕಲಿತಾರೆ. ಯಾವುದರ ಮೂಲಕ? ಲಿಸನಿಂಗ್ ಮೂಲಕ ಕಲಿತಾರೆ. ಸಚ್ ಆಸ್ ಲಿಸನಿಂಗಲ್ಲಿ ನಾವೇನೇನೋ ಲಿಸ್ನಿಂಗ್ ಮಾಡ್ಬೋದು, ಆಲಿಸ್ಬೋದು. ಲೆಕ್ಚರ್ಸ್ ಅಂದರೆ ಉಪನ್ಯಾಸಗಳನ್ನು, ಡಿಸ್ಕಷನ್ ಚರ್ಚೆಗಳನ್ನು, ಆಡಿಯೋ ಮೆಟೀರಿಯಲ್ಸ್, ಯಾವುದು ಆಡಿಯೋ ಮೆಟೀರಿಯಲ್ಸು, ಟೇಪ್ ರೆಕಾರ್ಡರ್ಸು, ರೇಡಿಯೋ, ಇನ್ನೂ ಅನೇಕ ಆಡಿಯೋ ಮೆಟೀರಿಯಲ್ಸಿಂದ ನಾವು ಕೇಳಿ
ಕಲಿತಾ ಇದ್ದರೆ, ನಾವು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕೇಳಿ ಕಲಿತಾ ಇದ್ದರೆ ಆ ವಿದ್ಯಾರ್ಥಿಗಳು ಯಾವ ಲರ್ನರ್ಸ್ ಅಂತ ಅಂದ್ಕೋಬೋದು ನಾವು, ಆಡಿಟ್ರಿ ಲರ್ನರ್ಸ್ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಸೆಕೆಂಡ್ ಪಾಯಿಂಟ್ ಏನು, ದೇ ಅಂದರೆ ಸ್ಟೂಡೆಂಟು, ದೇ ಪ್ರಿಫರ್ ಟು ರೀಡ್ ಅಲೌಡ್. ಆಡಿಟ್ರಿ ಲರ್ನರ್ಸು ಜೋರಾಗಿ ಓದ್ತಾರೆ, ಗಟ್ಟಿಯಾಗಿ ಓದ್ತಾರೆ ಅವರು. ಮತ್ತು ರಿಪೀಟ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಮತ್ತೆ 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 ರಿಪೀಟ್ ಮಾಡ್ತಾರೆ. ಆ್ಯಂಡ್ ರಿಮೆಂಬರ್ ಥಿಂಗ್ಸ್ ಥ್ರೂ ಸೌಂಡ್. ಅವ್ರು ಏನು ಮಾಡ್ತವೆ, ನೆನಪಲ್ಲಿ ಯಾವಾಗ ಅವ್ರಿಗೆ ಹೆಚ್ಚು ಉಳಿಯುತ್ತೆ ಅಂದರೆ ಸೌಂಡಿಂದ, ರಿದಮ್ಮು, ವರ್ಬಲ್ ಎಕ್ಸ್ಪ್ಲನೇಷನ್. ನೋಡಿ, ಮೌಖಿಕವಾಗಿ ಹೇಳ್ಕೊಳ್ತಕ್ಕಂಥದ್ದು, ಸೌಂಡ್ ಮಾಡ್ತಕ್ಕಂಥದ್ದು, ರಿದಮ್ ಅಂತ ಹೇಳಿದ್ರೆ ಪ್ರಾರ್ಥನೆಗಳ ಮೂಲಕ ಅಥವಾ ಕವಿತೆಗಳ ಮೂಲಕ ಅದನ್ನು ರಿದಮ್ ಆಗಿ, ತಾಳಬದ್ಧವಾಗಿ, ರಾಗಬದ್ಧವಾಗಿ ಹೇಳಿ ಅವರು ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು, ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನು ಮಾಡ್ತಾರೆ. ಸೊ ಹೀಗೆ ಆ ವಿದ್ಯಾರ್ಥಿಗಳು ಮಾಡಿದಾಗ ಆ ವಿದ್ಯಾರ್ಥಿಗಳು ಏನು ಅಂತೇಳಿದ್ರೆ ಆಡಿಟ್ರಿ ಲರ್ನರ್ಸ್ ಅಂತ ನಾವು ಅಂದ್ಕೋಬೇಕಾಗತ್ತೆ. ಹೀಗೆ ನಾವೇನು ಮಾಡ್ಬೋದು, ಆಡಿಟ್ರಿ ಲರ್ನರ್ಸ್ ಅಂತ ಐಡೆಂಟಿಫೈ ಮಾಡ್ಬೋದು. ಕೆಲವೊಂದು ವಿದ್ಯಾರ್ಥಿಗಳು ಲಿಸ್ನಿಂಗಿಂದ ಕಲಿತಾ ಇದ್ದಾವೆ, ಲೆಕ್ಚರ್ಸಿಂದ, ಉಪನ್ಯಾಸಗಳಿಂದ ಕಲಿತಾ ಇದ್ದಾವೆ, ಚರ್ಚೆಗಳಿಂದ ಕಲಿತಾ ಇದ್ದಾವೆ, ಆಡಿಯೋ ಮೆಟೀರಿಯಲ್ಸಿಂದ ಕಲಿತಾ ಇದ್ದಾವೆ, ಗಟ್ಟಿಯಾಗಿ ಓದ್ತಾ ಇದ್ದಾವೆ, ಇನ್ಫಾರ್ಮೇಷನ್ ರಿಪೀಟ್ ಮಾಡ್ತಾ ಇದ್ದಾವೆ, ಸೌಂಡ್ ಮಾಡ್ತಾ ಇದ್ದಾವೆ, ತಾಳ ರಾಗಬದ್ಧವಾಗಿ ಕಲಿತಾ ಇದ್ದಾವೆ, ವರ್ಬಲ್ ಎಕ್ಸ್ಪ್ಲನೇಷನಿಂದ ಕಲಿತಾ ಇದ್ದಾವೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳು ಆಡಿಟ್ರಿ ಲರ್ನರ್ಸ್ ಅಂತ ನಾವು ಅಂದ್ಕೋಬೇಕಾಗುತ್ತೆ. ಕ್ವಶನ್ ನಂಬರ್ 6ಗೆ ಹೋಗೋಣ. ಈಗ ಎಕ್ಸ್ಪ್ಯಾಂಡ್ ZPD ಅಂತ ಇದೆ. ಹೂ ಇಂಟ್ರೊಡ್ಯೂಸ್ಡ್ ಇಟ್ ಅಂತ 2023ನಲ್ಲಿ ಕೇಳಿದ. ZPD ಅಂದರೆ ಏನು, ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾವ, ZPDನ ಅಂತ ಹೇಳಿದ್ರೆ ಸ್ಟ್ಯಾಂಡ್ಸ್ ಫಾರ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ. ನೋಡಿ, Z ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ. ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ವೈಗಾಸ್ಕಿ. ನೋಡಿ, ವೈಗಾಸ್ಕಿ ಅಂತ ಬೋದು ನೀವು ಸಾಕಾಗುತ್ತೆ. ವೈಗಾಸ್ಕಿ ಅಂತಕ್ಕಂಥದ್ದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದು 2023ನಲ್ಲಿ. ಇದನ್ನು ಕೇಳಿದ್ದಾನೆ. ಕ್ವಶನ್ ನಂಬರ್ 7ಗೆ ಹೋಗೋಣ. ಹೌ ಆರ್ ಅಸಿಮಿಲೇಷನ್ ಆ್ಯಂಡ್ ಅಕಾಮಿಡೇಷನ್ ರಿಲೇಟೆಡ್. ನೋಡಿ, 2021ನಲ್ಲಿ ಕೇಳಿದ್ದ, 2021, 2022 ಮತ್ತು 2024ನಲ್ಲಿ ಕೇಳಿದ್ದಾನೆ. 3 ಟೈಮ್ಸ್ ಈ ಪ್ರಶ್ನೆ ಏನಾಗಿದೆ ಬಂದಿದೆ. ಈಗಾಗಲೇ ಅದಕ್ಕೇನು ಮಾಡಿ ನಾನು ಆನ್ಸರ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೋಬೋದು. ಯಾಕೆ ನಾನು ಮತ್ತೆ ಮತ್ತೆ ಅದನ್ನೇ ಹಾಕಿದೆ ಅಂತ ಹೇಳಿದರೆ ಎಷ್ಟು ಸತಿ ಕೇಳಿದ್ದಾನೆ ಅಂತಕ್ಕಂಥ ನಿಮಗೆ ಗೊತ್ತಾಗಲಿ. 2024ನಲ್ಲಿ ಈ ಪ್ರಶ್ನೆ ಬಂದಿದೆ. ಕ್ವಶನ್ ನಂಬರ್ 8ಗೆ ಹೋಗೋಣ. ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಜುವಲ್ ಲರ್ನರ್. ನೋಡಿ, ಈಗಾಗಲೇ ಆಡಿಟ್ರಿ ಲರ್ನರ್ಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಆಡಿಟ್ರಿ ಲರ್ನಿಂಗ್ ಸ್ಟೈಲು, ವಿಜುವಲ್ ಲರ್ನಿಂಗ್ ಸ್ಟೈಲು ಮತ್ತು ಕೈನೆಸ್ಥೆಟಿಕ್ ಲರ್ನಿಂಗ್ ಸ್ಟೈಲ್. ಆಡಿಟ್ರಿ ಲರ್ನಿಂಗ್ ಸ್ಟೈಲ್ ಈಗಾಗಲೇ ಹೇಳಿದೆ ನಾನು. ಇಲ್ಲಿ ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಜುವಲ್ ಲರ್ನರ್. ವಿಜುವಲ್ ಅಂದರೆ ನೋಡಿ ಕಲಿತಕ್ಕಂಥದ್ದು. ಇದು 2024ನಲ್ಲಿ ಕಲಿತಾ ಇದ್ದೇನೆ. ನೋಡಿ ಕಲಿತಕ್ಕಂಥ ವಿದ್ಯಾರ್ಥಿಗಳ ಗುಣಲಕ್ಷಣಗಳು ಏನು ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಜುವಲ್ ಲರ್ನರ್ ಅಂತ ಹೇಳಿದ್ರೆ ಲರ್ನ್ಸ್ ಬೆಸ್ಟ್ ಥ್ರೂ ಸೀಯಿಂಗ್. ನೋಡಿ ಕಲಿತಕ್ಕಂಥದ್ದು ಏನು ನೋಡ್ತವೆ, ಪಿಕ್ಚರ್ಸು, ಚಾರ್ಟ್ಸು, ಡಯಾಗ್ರಾಮ್ಸು, ವೀಡಿಯೋಸು, ಇವೆಲ್ಲ ಕಣ್ಣಿಗೆ ಕಾಣುತ್ತೆ. ಯಾವುದು ಕಣ್ಣಿಗೆ ಕಾಣುತ್ತೆ ಅದನ್ನು ನೋಡಿ ವಿದ್ಯಾರ್ಥಿಗಳೇನು ಮಾಡ್ತವೆ, ಹೆಚ್ಚು ಕಲಿತವೆ. ಅಂತಹ ವಿದ್ಯಾರ್ಥಿಗಳನ್ನ ವಿಜುವಲ್ ಲರ್ನರ್ ಅಂತ ಹೇಳ್ತೀವಿ. ಲರ್ನ್ಸ್ ಬೆಸ್ಟ್, ಅತ್ಯುತ್ತಮವಾಗಿ ಯಾವಾಗ ಕಲಿತವೆ, ಯಾವುದರಿಂದ ಕಲಿತವೆ ಅಂದರೆ ಸೀಯಿಂಗ್ ಅಂದರೆ ನೋಡೋದ್ರ ಮೂಲಕ. ಏನು ನೋಡ್ಬೋದು, ಪಿಕ್ಚರ್ಸ್ ನೋಡ್ಬೋದು, ಚಾರ್ಟ್ಸು, ಡಯಾಗ್ರಾಮ್ಸು, ವೀಡಿಯೋಸು. ಇದು ಮೊದಲನೇ ಪಾಯಿಂಟು. ಮತ್ತು ಪ್ರಿಫರ್ ರಿಟರ್ನ್ ಇನ್ಸ್ಟ್ರಕ್ಷನ್, ಲಿಖಿತವಾದಂಥ ಸೂಚನೆಗಳನ್ನು ಪ್ರಿಫರ್ ಮಾಡ್ತವೆ. ಧ್ಯಾನ್ ಓರಲ್ ಎಕ್ಸ್ಪ್ಲನೇಷನ್, ಮೌಖಿಕ ಎಕ್ಸ್ಪ್ಲನೇಷನ್ನ ಬದಲು ಲಿಖಿತವಾದಂತಹ ಸೂಚನೆಗಳನ್ನು ಹೆಚ್ಚು ಅವರು ಪ್ರಿಫರ್ ಮಾಡ್ತಾರೆ. ಇದು ಒಂದು ಪಾಯಿಂಟ್ ಆಯಿತು. ಎಂಜಾಯ್ಸ್ ರೀಡಿಂಗ್, ಡ್ರಾಯಿಂಗ್ ಆ್ಯಂಡ್ ಅಬ್ಸರ್ವಿಂಗ್ ಅಂತ ಹೇಳ್ಬಿಟ್ಟು ಅವರು ಓದೋದನ್ನು, ಡ್ರಾಯಿಂಗ್ ಮಾಡೋದನ್ನು, ಅಬ್ಸರ್ವಿಂಗ್ ಮಾಡೋದನ್ನು ಏನು ಮಾಡ್ತವೆ, ಎಂಜಾಯ್ ಮಾಡ್ತವೆ. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತು. ಮತ್ತು 4ನೇದೇನು, ಅಂಡರ್ಸ್ಟ್ಯಾಂಡ್ ಬೆಟರ್ ವಿತ್ ಗ್ರಾಫ್ಸ್. ನೋಡಿ, ಗ್ರಾಫ್ ಇದ್ದಾಗ, ಮ್ಯಾಪ್ಗಳಿದ್ದಾಗ, ವಿಜುವಲ್ ಏಡ್ಸ್ ಇದ್ದಾಗ, ಅಂದರೆ ನೋಡಿ ಕಲಿತಕ್ಕಂತಹ ಉಪಕರಣಗಳು ಇದ್ದಾಗ, ಸಾಮಗ್ರಿಗಳಿದ್ದಾಗ, ಗ್ರಾಫು, ಮ್ಯಾಪ್ಸ್ ಎಲ್ಲ ಇದ್ದಾಗ ಅವ್ರಿಗೆ ತುಂಬ ಚೆನ್ನಾಗಿ ಏನಾಗುತ್ತೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಷ್ಟನ್ನು ಬರೆದು ನಿಮ್ಗೇನಾಗುತ್ತೆ, 2 ಮಾರ್ಕ್ಸಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 9ಗೆ ಹೋಗೋಣ. ಲೀಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯಂಗ್ ಲರ್ನರ್ಸ್. ಇದು 2025ನಲ್ಲಿ ಕೇಳಿದ್ದಾನೆ. 2025ನಲ್ಲಿ ಈ ಪ್ರಶ್ನೆ ಬಂದಿದೆ. ಯಂಗ್ ಲರ್ನರ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಚಿಕ್ಕ ಮಕ್ಕಳ ಗುಣಲಕ್ಷಣಗಳು ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. 4 ಗುಣಲಕ್ಷಣ ಹೇಳಿದ್ದು ನಾನಿಲ್ಲಿ. ಚಿಲ್ಡ್ರನ್ ಫೋಕಸ್ ಆನ್ ದಿ ಮೀನಿಂಗ್ ಆಫ್ ದಿ ಅಟೆನ್ಸ್, ಅಂದರೆ ಮಕ್ಕಳು
ಯಾವುದಕ್ಕೆ ಹೆಚ್ಚು ಫೋಕಸ್ ಮಾಡ್ತೇವೆ? ಮೀನಿಂಗ್ ಅಂದರೆ ಅರ್ಥ. ಯಾವುದೋ ಒಂದು ಉಚ್ಚಾರಣೆ ಅಥವಾ ಪ್ರೊನೌನ್ಸಿಯೇಷನ್ನಲ್ಲಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಮೀನಿಂಗ್ ಏನು ಅಂತಕ್ಕಂಥದ್ದು ನಾವು ಅದಕ್ಕೆ ಹೆಚ್ಚು ಫೋಕಸ್ ಮಾಡ್ತೇವೆ. ಇದು ಒಂದು ಪಾಯಿಂಟ್ ಆಗುತ್ತೆ. ಚಿಲ್ಡ್ರನ್ ಎಂಜಾಯ್ ಟಾಕಿಂಗ್, ಮಕ್ಕಳು ಹೆಚ್ಚು ಮಾತಾಡೋದನ್ನು ಎಂಜಾಯ್ ಮಾಡ್ತವೆ. ಚಿಲ್ಡ್ರನ್ ಎಂಜಾಯ್ ಡೂಯಿಂಗ್ ಆ್ಯಕ್ಟಿವಿಟೀಸ್, ಮಕ್ಕಳು ಚಟುವಟಿಕೆಗಳನ್ನು ಮಾಡೋದು, ಪ್ಲೇಯಿಂಗ್ ಗೇಮ್ಸ್, ಆಟ ಆಡೋದು, ಸಿಂಗಿಂಗ್ ಸಾಂಗ್ಸ್, ರೈಮ್ಸ್, ಹಾಡುಗಳನ್ನು ಮತ್ತು ರೈಮ್ಸನ್ನು ಹಾಡ್ತಕ್ಕಂಥದ್ದನ್ನು ಮಕ್ಕಳು ಏನು ಮಾಡ್ತವೆ? ಹೆಚ್ಚು ಇಷ್ಟಪಡ್ತವೆ, ಎಂಜಾಯ್ ಮಾಡ್ತವೆ. ದೇ ಅಂದರೆ ಮಕ್ಕಳಿದೆ. ಲರ್ನ್ ಬೈ ಇಮಿಟೇಷನ್, ಮಕ್ಕಳು ಹೇಗೆ ಕಲಿತವೆ ಅಂದರೆ ಅನುಕರಣೆ. ಇಮಿಟೇಷನ್ ಅಂತ ಹೇಳಿದ್ರೆ ಅನುಕರಣೆ ಅಂದರೆ ಇನ್ನೊಬ್ಬರ ಅನುಕರಣೆಯಿಂದ ಇನ್ನೊಬ್ಬನ ಅನುಕರಣೆ ಮಾಡಿ ಮಕ್ಕಳು ಅನೇಕ ವಿಷಯಗಳನ್ನು ಕಲಿತವೆ. ಅದಕ್ಕೆ ಮಕ್ಕಳಿಗೆ ಕಾಪಿ ಕ್ಯಾಟ್ಸ್ ಅಂತಕ್ಕಂಥದ್ದು ಕೂಡ ನಾವು ಹೇಳಬಹುದು. ನಾವು ಕ್ವಶನ್ ನಂಬರ್ 10ಗೆ ಹೋಗೋಣ. ಇದು ಮೇ ಬಿ ಲಾಸ್ಟ್ ಕ್ವಶನ್ ಅನಿಸುತ್ತೆ, ಯಾಕೆಂದರೆ ಇಲ್ಲಿ 10ನೇ ಕ್ವಶನ್ 2021ಇಂದ 2025ವರೆಗೆ ಎಷ್ಟು ಪ್ರಶ್ನೆಗಳು ಬಂದಿದೆ ಅಂತೇಳಿದರೆ 21ಇಂದ 25 ತನಕ 10 ಕ್ವಶನ್ಸ್ಗಳು ಕೇಳಿದ್ದಾನೆ. ಕೊನೆಯ ಕ್ವಶನ್ ಏನು? ಲೀಸ್ಟ್ ಎನಿ 4 ಸ್ಟ್ರಾಟಜೀಸ್ ಎ ಲ್ಯಾಂಗ್ವೇಜ್ ಟೀಚರ್ ಕ್ಯಾನ್ ಯೂಸ್ ಟು ಹೆಲ್ಪ್ ವಿಷುವಲ್ ಲರ್ನರ್ ಟು ಲರ್ನ್ ಲ್ಯಾಂಗ್ವೇಜ್. ನೋಡಿ, ಮತ್ತೆ ವಿಷುವಲ್ ಲರ್ನರ್ ಬಗ್ಗೆ ಬಂತು. ಅಂದರೆ ನೋಡಿ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ 4 ಸ್ಟ್ರಾಟಜೀಸ್ಗಳನ್ನು, ಟೆಕ್ನಿಕ್ಸ್ಗಳನ್ನು ಒಬ್ಬ ಭಾಷಾ ಶಿಕ್ಷಕ ಯಾವುದನ್ನು ಯೂಸ್ ಮಾಡ್ತಾನೆ ವಿಷುವಲ್ ಲರ್ನರ್ಗೆ ಸಹಾಯ ಆಗಲಿ. ವಿಷುವಲ್ ಲರ್ನರು ಅಂತ ಹೇಳಿದ್ರೆ ನೋಡಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಏನು ಒಬ್ಬ ಭಾಷಾ ಶಿಕ್ಷಕ ಚಟುವಟಿಕೆಗಳನ್ನು, ಸ್ಟ್ರಾಟಜೀಸ್ಗಳನ್ನು ಮಾಡಬಹುದು ಅಂತ ಹೇಳಿದ್ರೆ ಅವನೇನು ಮಾಡ್ಬೋದು? ಯೂಸಿಂಗ್ ಡ್ರಾಯಿಂಗ್. ನೋಡಿ, ಡ್ರಾಯಿಂಗ್ ಯೂಸ್ ಮಾಡಿದ್ರೆ ವಿಷುವಲ್ ಲರ್ನರ್ಸ್ ಏನಾಗುತ್ತೆ? ನೋಡೋದಕ್ಕೆ ಸಿಗುತ್ತೆ. ಡಯಾಗ್ರಾಮ್ಸ್ ನೋಡೋದಕ್ಕೆ ಸಿಗುತ್ತೆ. ಪಿಕ್ಚರ್ಸ್, ಈ ಪಿಕ್ಚರ್ಸು, ಡಯಾಗ್ರಾಮು ಮತ್ತು ಡ್ರಾಯಿಂಗ್ಸನ್ನ ಬಳಸ್ಕೊಂಡು ಪಾಠ ಮಾಡಿದಾಗ ವಿಷುವಲ್ ಲರ್ನರ್ಸ್ಗೆ ಸಹಾಯ ಆಗುತ್ತೆ. ಗಿವಿಂಗ್ ಲಾಟ್ಸ್ ಆಫ್ ನೋಟ್ಸ್, ತುಂಬ ನೋಟ್ಸ್ಗಳನ್ನು ಕೊಟ್ಟಾಗ ಏನು ಮಾಡ್ತಾರೆ? ವಿಷುವಲ್ ಲರ್ನರ್ಸ್ ನೋಟ್ಸನ್ನು ನೋಡಿ ಓದಿ ಅವ್ರಿಗೆ ತುಂಬ ಏನಾಗುತ್ತೆ? ಸಹಾಯ ಆಗುತ್ತೆ. ಮೇಕಿಂಗ್ ಲಾಟ್ಸ್ ಆಫ್ ಔಟ್ಲೈನ್ ಸಮ್ಮರೀಸ್, ಕೆಲವೊಂದು ಪೋಯಮ್ಸ್ಗಳಿಗೆ, ಸಮ್ಮರಿಗಳಿಗೆ ಮತ್ತು ಈವೆಂಟ್ಸ್ಗಳಿಗೆ ಔಟ್ಲೈನ್ಸನ್ನು ಹಾಕ್ತಕ್ಕಂಥದ್ದು, ಸಮ್ಮರಿಗಳನ್ನು ಕೊಡ್ತಕ್ಕಂಥದ್ದು, ಇದನ್ನು ಮಾಡಿದಾಗ ಏನಾಗುತ್ತೆ? ತುಂಬ ಉಪಯೋಗ ಆಗುತ್ತೆ. ಯಾರಿಗೆ ಉಪಯೋಗ ಆಗುತ್ತೆ? ವಿಷುವಲ್ ಲರ್ನರ್ಸ್ಗೆ ಉಪಯೋಗ ಆಗುತ್ತೆ. ಯೂಸಿಂಗ್ ಲೀಸ್ಟ್, ಚಾರ್ಟ್ಸ್, ಟೇಬಲ್, ಪಟ್ಟಿಗಳನ್ನು, ಚಾರ್ಟ್ಗಳನ್ನು, ಟೇಬಲ್ಸ್ಗಳನ್ನು ಬಳಸ್ಕೊಂಡು ಪಾಠ ಮಾಡತಕ್ಕಂಥದ್ದು ಮಾಡಿದಾಗ ಮಕ್ಕಳಿಗೆ ಏನಾಗುತ್ತೆ? ನೋಡೋದಕ್ಕೆ ಅವಕಾಶ ಸಿಗುತ್ತೆ. ವಿಷುವಲ್ ಲರ್ನರ್ಸು ನೋಡಿ ಕಲಿತವೆ, ಹಾಗಾಗಿ ಅವ್ರಿಗೆ ಏನಾಗುತ್ತೆ? ತುಂಬ ಉಪಯೋಗ ಆಗುತ್ತೆ. ಹೀಗೆ ಅವರು ವಿಷುವಲ್ ಲರ್ನರ್ಸು ತುಂಬಾ ಸಹಾಯವನ್ನು ಪಡ್ಕೊಳ್ತಾರೆ. ಯಾರಿಂದ? ಟೀಚರಿಂದ. ಯಾವಾಗ? ಈ ಆ್ಯಕ್ಟಿವಿಟಿಗಳನ್ನು ಮಾಡಿದಾಗ ಯೂಸಿಂಗ್ ಡ್ರಾಯಿಂಗ್, ಡಯಾಗ್ರಾಮ್, ಪಿಕ್ಚರ್ಸ್, ಗಿವಿಂಗ್ ಲಾಟ್ಸ್ ಆಫ್ ನೋಟ್ಸ್, ಮೇಕಿಂಗ್ ಲಾಟ್ಸ್ ಆಫ್ ಔಟ್ಲೈನ್ ಸಮ್ಮರೀಸ್, ಯೂಸಿಂಗ್ ಲೀಸ್ಟ್, ಚಾರ್ಟ್ಸ್ ಆ್ಯಂಡ್ ಟೇಬಲ್ಸ್. ಇದು ನಾವೇನನ್ಬೋದು? ಇದಕ್ಕೆ ಸ್ಟ್ರಾಟಜೀಸ್ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ನಾನು 10 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವುದೋ ಬಗ್ಗೆ 21ಇಂದ 25 ತನಕ ಮೊದಲ ಯೂನಿಟ್ ಬಗ್ಗೆ, ಫಸ್ಟ್ ಯೂನಿಟ್ ಏನಿದೆ, ಲ್ಯಾಂಗ್ವೇಜ್ ಅಕ್ವಿಷನ್ ಮತ್ತು ಲ್ಯಾಂಗ್ವೇಜ್ ಲರ್ನಿಂಗ್ ಅಂತಕ್ಕಂಥದ್ದು ಏನಿದೆ, ಆ ಫಸ್ಟ್ ಯೂನಿಟ್ಗೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳು ಈಗಾಗಲೇ ನಿಮಗೆ ಕೇಳಿದ್ದಾವೆ. ಇದೇ ಒಂದು 10 ಪ್ರಶ್ನೆಗಳಲ್ಲಿ 2026ಅಲ್ಲೂ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ವಿಡಿಯೋನ ತುಂಬಾ ನೋಡಿಕೊಂಡು ಅರ್ಥ ಮಾಡಿಕೊಂಡು ನೀವು ಮುಂದಿನ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ನನ್ನ ವೀಡಿಯೋಸ್ಗಳು ನಿಮಗೆ ಉಪಯೋಗ ಆಗ್ತಾಯಿದೆ, ತುಂಬ ಹೆಲ್ಪ್ ಆಗ್ತಾಯಿದೆ ಅಂತ ನಿಮ್ಗೆ ಅನಿಸಿದ್ರೆ ನೀವೇನು ಮಾಡಿ, ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನನ್ನ ಹೊಸ ವೀಡಿಯೋಗಳು ನಿಮಗೆ ಬೇಗ ತಲುಪುತ್ತೆ, ಲಭ್ಯ ಆಗುತ್ತೆ ಅಂಥೇಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತೇಳಿ ನನ್ನ ವೀಡಿಯೋನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.